ಗಲ್ಫ್ ಯುದ್ಧ ಮಿತಿ ಮೀರ್ತಾ ಇದೆ. ಹಾರ್ಮುಜ್ ಜಲಸಂಧಿಗಾಗಿ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಸಮರ ಜೋರಾಗಿದೆ. ಇರಾನ್ ಮೇಲೆ ಅಮೆರಿಕ ಮತ್ತೆ ರಣಭೀಕರ ದಾಳಿ ಮಾಡಿದೆ. ಇರಾನ್ನ ಕುನಾರ್ಕ್ ಕರಾವಳಿ ಪ್ರದೇಶದಲ್ಲಾದಂತಹ ದಾಳಿಯದು ಅಮೆರಿಕ ನಡೆಸಿದ ಏರ್ ಸ್ಟ್ರೈಕ್ನಿಂದ ಇರಾನ್ನ ಕರಾವಳಿಯಲ್ಲಿ ಭಾರಿ ಸ್ಫೋಟದ ಸದ್ದು. ಇರಾನ್ ಮೇಲೆ ಇನ್ನಷ್ಟು ಭೀಕರ ದಾಳಿ ಮಾಡ್ತೀವಿ ಎಂದಿದ್ದಾರೆ ಟ್ರಂಪ್. ಇವತ್ತು ರಾತ್ರಿ ಇರಾನ್ ಮೇಲೆ ಬಾಂಬ್ ಮಳೆ ಸುರಿಯುವ ಸುಳಿವು ಕೊಟ್ಟಿದ್ದಾರೆ. 2 ದಿನಗಳ ಹಿಂದೆ ಸಂಧಾನ ಮಾತುಕತೆ ಕರೆದಿದ್ವಿ. ಇರಾನ್ ಒಪ್ಪಂದವನ್ನ ತಿರಸ್ಕರಿಸಿ ಉದ್ದಟತನ ತೋರಿದೆ. ಇರಾನ್ ಮೇಲೆ ಯಾರೂ ನಡೆಸದಂತಹ ದಾಳಿಯನ್ನ ನಡೆಸ್ತೀವಿ ಅಂತ ಅಬ್ಬರಿಸಿದ್ದಾರೆ ಟ್ರಂಪ್. ಇನ್ನು ಯುಎಇ ಹಡಗುಗಳ ಮೇಲೆ ಇರಾನ್ ದಾಳಿ ನಡೆಸಿದ್ದು, ಯುಎಇಯ 2 ತೈಲ ಟ್ಯಾಂಕರ್ಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಆದರೆ ಈ ಇರಾನ್ ದಾಳಿಯಲ್ಲಿ ಓರ್ವ ಭಾರತೀಯ ನಾವಿಕ ಮೃತಪಟ್ಟಿದ್ದಾರೆ. 6 ಭಾರತೀಯರು ಮತ್ತು 2 ಉಕ್ರೇನ್ ಸಿಬ್ಬಂದಿಗೆ ಗಾಯ ಆಗಿದೆ. ಹಾರ್ಮುಜ್ ಜಲಸಂಧಿ ಹಾದು ಹೋಗುವಾಗ ನಡೆದಂತಹ ದಾಳಿ ಇದು. ಇರಾನ್ ನಡೆಸಿದಂತಹ ಕ್ರೂಸ್ ಕ್ಷಿಪಣಿಗಳಿಂದ ಈ ದಾಳಿ. ಇರಾನಿನ ಕ್ರೂಸ್ ಕ್ಷಿಪಣಿಗಳು ದಾಳಿಯನ್ನು ನಡೆಸಿದ್ದು ಮೊಂಬಾಸಾ ಮತ್ತು ಅಲ್ ಬಹಿಯಾ ಹೆಸರಿನ ಟ್ಯಾಂಕರ್ಗಳು ದಾಳಿಗೆ ತುತ್ತಾಗಿದ್ದು, ಇರಾನ್ ದಾಳಿಯನ್ನ ಯುಎಇ ತೀವ್ರವಾಗಿ ಖಂಡಿಸಿದೆ. ಓರ್ವ ಭಾರತೀಯ ನಾವಿಕ ಮೃತಪಟ್ಟಿದ್ದಾರೆ. 6 ಮಂದಿ ಭಾರತೀಯರು ಜೊತೆಗೆ ಯುಕ್ರೇನ್ನ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿನ ಗಂಭೀರ ಉಲ್ಲಂಘನೆ ಇದು. ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಗೆ ಬೆದರಿಕೆಯೊಡ್ಡಲಾಗಿದೆ ಅಂತ ಯುಎಇ ಈ ದಾಳಿಯನ್ನ ಖಂಡಿಸಿದೆ. ಇನ್ನು ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆಯೂ ಕದನ. ಸೌದಿಯ ಅಬಾ ಏರ್ಪೋರ್ಟ್ ಮೇಲೆ ದಾಳಿ. ಖಂಡಾಂತರ ಕ್ಷಿಪಣಿಗಳಿಂದ ಇರಾನ್ ದಾಳಿ ಮಾಡಿದೆ. ಯಮನ್ನ ಹೌತಿ ಪಡೆಯಿಂದ ಈ ಕ್ಷಿಪಣಿ ದಾಳಿ. ಇನ್ನು ಈ ಇರಾನ್ ಅಮೆರಿಕ ಯುದ್ಧದಿಂದಾಗಿ ತೈಲ ಬೆಲೆ ಏರಿಕೆಯ ಬಾಂಬ್ ಸ್ಫೋಟ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆಯಲ್ಲಿ 9% ಏರಿಕೆ. ಇಡೀ ಜಗತ್ತು ಗಲಿಬಿಲಿಯಾಗಿದೆ. ಮೇ 2020 ಆದ ಮೇಲೆ ಇದೇ ಮೊದಲು ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ. ಒಂದೇ ದಿನಕ್ಕೆ 9.6% ಏರಿಕೆ ಕಂಡಿದೆ ತೈಲ ಬೆಲೆ. ಅಂದ್ರೆ ಪ್ರತಿ ಬ್ಯಾರಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $85.40. ಭಾರತಕ್ಕೂ ಕೂಡ ಗ್ಯಾಸ್ ಮತ್ತು ತೈಲ ಬೆಲೆ ಏರಿಕೆಯ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ಎಲ್ಲ ರಾಷ್ಟ್ರಗಳು ಕೂಡ ಕಂಗಾಲಾಗಿವೆ. ಇರಾನ್ ಅಮೆರಿಕ ಯುದ್ಧ ತೈಲ ಬಾಂಬ್ ಅನ್ನು ಕೂಡ ಸಿಡಿಸ್ತಾ ಇದೆ. ಅಂದ್ರೆ ಬೆಲೆ ಏರಿಕೆಯ ಬಾಂಬ್ ಸ್ಫೋಟ ಆಗಿರೋದು. ಮೇ 2020ರಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿತ್ತು. ಒಂದೇ ದಿನಕ್ಕೆ 9.6% ಏರಿಕೆ.